ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ? ಎಲ್ಲಾರ್ಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತ ರಾಮನವಮಿ ಐತಲ್ಲ, ಅದ್ರ ಸಂಬಂಧ ಅದಕ್ಕಂತರ ಸ್ಪೆಷಲ್ ಆಗಿನ ಕರ್ಬೂಜ ಹಣ್ಣಿಂದ ಪಾನಕ ಮಾಡ್ತಾರ. ಮತ್ತ ಇದನ್ ಮಾಡ್ತಾರ, ಕೋಸಂಬರಿ ಮಾಡ್ತಾರ, ಹೆಸರು ಬೇಳೆ ಕೋಸಂಬರಿ ಮಾಡ್ತಾರ, ಮತ್ತ ಮಜ್ಜಿಗೆನು ಮಾಡ್ತಾರ. ಅದ್ರೊಳಗ್ ನಾನು ನಿಮ್ಗೆ ಸದ್ಯಕ್ಕೆ ಕರ್ಬೂಜ ಹಣ್ಣಿಂದ ಪಾನಕ ಮತ್ತ ಕೋಸಂಬರಿ ಹೆಂಗ್ ಮಾಡ್ಬೇಕಂತ ತೋರಿಸ್ತೇನೆ. ಬರ್ರಿ, ಅದಕ್ಕೆ ಏನೇನ್ ಬೇಕಂತೆಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಬರ್ರಿ, ಈಗ ಫಸ್ಟ್ ಪಾನಕ ಹೆಂಗ್ ಮಾಡೋದನ್ನ ತೋರಿಸ್ತೇನೆ, ಆಮೇಲೆ ಕೋಸಂಬರಿ ಹೆಂಗ್ ಮಾಡೋದು ತೋರಿಸ್ತೇನೆ. ಪಾನಕಾಗ ಏನೇನ್ ಬೇಕಂದ್ರೆ ಬೆಲ್ಲ, ಒಂದ್ ಬಟ್ಲ ಬೆಲ್ಲ ತಗೊಂಡೇನ್ರಿ. ಆಮೇಲೆ ಅರ್ಧ ಕರ್ಬೂಜ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡೇನಿ. ಮತ್ತು ಒಂದು ಸ್ವಲ್ಪ ಲಿಂಬೆ ರಸ ತಗೊಂಡೇನಿ, ನಿಂಬೆ ಹಣ್ಣಿನ ರಸ ಇಟ್ಕೊಂಡೇನಿ. ಇದೇನಂತಂದ್ರೆ ಯಾಲಕ್ಕಿದು ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಎರಡೂ ಸ್ವಲ್ಪ ಕುಟ್ಟಿ ಇಟ್ಕೊಂಡೇನಿ. ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಈ ಬೆಲ್ಲನ ಒಂದು ಭಾಂಡಿಗೆ ಹಾಕಿ ನೀರು ಹಾಕಿ ಬೆಲ್ಲ ಕರಗಿಸ್ಬೇಕ್ರಿ. ಅದು ಬೆಲ್ಲ ಕರಗಬೇಕು. ಹಿಂಗೆ ಬೆಲ್ಲಕ್ಕೆ ನೀರು ಹಾಕಿ ಕರಗು ಮಟ್ಟ ಒಂದು ಸ್ವಲ್ಪ ಬಿಡ್ಬೇಕು. ಇದು ಕರಗೋವರೆಗೂ ಈ ಹಣ್ಣಿಂದ ಮಿಕ್ಸಿ ಮಾಡ್ಕೋಬೇಕು. ನೋಡ್ರಿ, ಕರ್ಬೂಜ ಹಣ್ಣನ್ನ ಮಿಕ್ಸಿ ಮಾಡ್ಕೋಬೇಕು. ಹಿಂಗೆ ಕರ್ಬೂಜ ಹಣ್ಣು ಮಿಕ್ಸಿ ಮಾಡಕ್ಕೆ ತಗೊಂಡಿನಿ. ಇನ್ನೂ ಹಣ್ಣು ಗಟ್ಟಿ ಐತಿ, ಇನ್ನೊಂದು 2-3 ಸಲ ಮಾಡೋದು. ನೋಡ್ರಿ, ಹಣ್ಣು ಪೂರ ಪೇಸ್ಟ್ ಆಗೋದು ಬೇಡ. ಹಿಂಗೆ ಒಂದು ಸ್ವಲ್ಪ ಹಳಕ್ ಹಣ್ಣಿನ ಹಳಕ್ಕ ಆ ಪಾನಕ ಒಳಗೆ ಬರ್ಬೇಕು, ಹಂಗೆ ರುಬ್ಕೋಬೇಕು. ತೀರಾ ಸಣ್ಣ ಆಗಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಇಷ್ಟು ರೆಡಿ ಮಾಡ್ಕೊಂಡೇನಿ. ಈಗ ನೋಡ್ರಿ, ಈಗ ಬೆಲ್ಲ ಕರ್ಗೈತಿ. ಆ ಬೆಲ್ಲ ಕರಗಿದ್ರೆ ಅದಕ್ಕೆ ಡೈರೆಕ್ಟ್ ಹಣ್ಣು ಹಾಕೋಬಾರ್ದು, ಅದನ್ನ ಸೋಸ್ಕೋಬೇಕು ಬೆಲ್ಲ. ಬೆಲ್ಲದ ನೀರನ್ನ ಹಿಂಗ ಸೋಸ್ಕೋಬೇಕು. ಈಗ ಬೆಲ್ಲದ ನೀರೇನು ಸೋಸ್ಕೊಂಡೇವಲ್ಲ, ಇದೇನು ರುಬ್ಬೇವಲ್ರಿ, ಆ ರುಬ್ಬಿದ್ದನ್ನ ಇದಕ್ಕೆ ಹಾಕೋದು. ಕರ್ಬೂಜ ಹಣ್ಣು ಅರ್ಧಂಬರ್ಧ ರುಬ್ಬಿ ಇದಕ್ಕೆ ಹಾಕೋದು. ನೋಡ್ರಿ ಹೆಂಗೆ ಹಳಕ್ ಐತಿ. ಹಿಂಗೆ ಹಳಕ್ ಇರ್ಬೇಕು. ಪೂರ ಸಣ್ಣ ಆಗ್ಬಿಟ್ರೆ ಜ್ಯೂಸ್ ಬಂದು ಆಗಿರ್ಬೇಕು. ಹಿಂಗೆ ಸ್ವಲ್ಪ ಬರ್ಬೇಕು ಬಾಯಿ ಒಳಗೆ ತಿನ್ನಕೊಂದೊಂದ್ಸಲ. ಈಗ ಕಾಳು ಮೆಣಸು ಮತ್ತು ಏಲಕ್ಕಿನ ಏನು ಕುಟ್ಟಿಟ್ಕೊಂಡೇವಲ್ಲ ಅದ್ರೊಂದು ಸ್ವಲ್ಪ ಹಾಕೋನಾಡು. ಮತ್ತು 1-2 ಸ್ಪೂನ್ ನಿಂಬೆ ಹಣ್ಣಿನ ರಸ, ಆಗಲೇ ಹೇಳಿದ್ದಲ್ಲ ನಿಂಬೆ ಹಣ್ಣಿನ ರಸ ಅಂತ, ಅದನ್ನ ಹಾಕೊಂಡು ನೋಡ್ರಿ. ಈಗ ಕರ್ಬೂಜ ಹಣ್ಣಿಂದ ಪಾನಕ ರೆಡಿ ಆಗೈತಿ. ಪ್ರತಿ ವರ್ಷ ರಾಮನವಮಿ ದಿವಸ ಈ ಸ್ಪೆಷಲ್ ಎಲ್ಲ ಕಡೆ ಇದನ್ನ ಮಾಡಿರ್ತಾರೆ. ಇದ್ರ ಜೊತೆಗೆ ಮಜ್ಜಿಗೆ ಮಾಡಿರ್ತಾರೆ, ಮಸಾಲ ಮಜ್ಜಿಗೆ ಮಾಡಿರ್ತಾರೆ, ಆಮೇಲೆ ಕೋಸಂಬರಿ ಮಾಡಿರ್ತಾರೆ. ಇದು ನೀವು ಆರಾಮಾಗಿ ಮಾಡ್ಕೊಂಡು ಕುಡಿಬೋದು ಮನೆಯೊಳಗೆ. ಆಮೇಲೆ ಈ ಬಿಸಿಲಿಗೆ ಭಾಳ ಚಲೋ, ತಂಪು ಅನ್ನಿಸ್ತೈತಿ. ಇಷ್ಟ ರೀ. ನೋಡ್ರಿ, ಇದು ಮುಗೀತು. ಈಗ ಪಾನಕ ಮುಗೀತು. ಇನ್ನು ಕೋಸಂಬರಿ ಹೆಂಗೆ ಮಾಡೋದಂತ ತೋರಿಸ್ತೇನೆ ನಿಮ್ಗೆ. ಈಗ ಇದನ್ನು ಆ ಕಡೆ ಸಾರಿಸಿಟ್ಬಿಡೋಣ. ನೋಡ್ರಿ, ಈಗ ಕೋಸಂಬರಿ ಮಾಡಾಕ ಫಸ್ಟ್ ಬೇಕಾಗಿರೋದು ಹೆಸರು ಬೇಳೆ. ಇದನ್ನ ಒಂದು ಅರ್ಧ ತಾಸು ನೆನೆಸಿಟ್ಕೊಂಡೇನ್ರಿ, ನೀರೊಳಗೆ ನೆನೆಸಿ 2 ಸಲ ತೊಳೆದು ಇಟ್ಕೊಂಡೀನಿ. ನೆಂದಾವೀಗ ಆಲ್ರೆಡಿ. ಇದಕ್ಕೆ ಸೌತೆಕಾಯಿ ಹಿಂಗೆ ಕೊಚ್ಚಿ ಕಟ್ ಮಾಡಿ ಇಟ್ಕೊಂಡೀನಿ. ಮತ್ತು ಕ್ಯಾರೆಟ್ ಹಾಕ್ಕೊಂಡತ್ತೀವಿ, ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಕೊತ್ತಂಬರಿ ಮತ್ತು ಶುಂಠಿನ ಒಂದು ಸ್ವಲ್ಪ ಹೆರ್ದು ಇಟ್ಕೊಂಡೇನಿ. ಮತ್ತು ಇದಕ್ಕೂ ಕಾಳು ಮೆಣಸಿಂದ ಪುಡಿ ಒಂದು ಸ್ವಲ್ಪ ಬೇಕಾ, ಅದನ್ನ ಇಟ್ಕೊಂಡೇನಿ. ಈ 3 ಪದಾರ್ಥ ಒಗ್ಗರಣೆಗೆ. ಇದೆಲ್ಲ ರೆಡಿ ಆಗಿದೆ. ಒಗ್ಗರಣೆಗೆ ಕರಿಬೇವು, ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಇಂಗು. ಬರೀ ಇದನ್ನ ಹೆಂಗೆ ಮಾಡೋದನ್ನು ತೋರಿಸ್ತೇನೆ. ಇಷ್ಟೆಲ್ಲ ಐಟಮ್ಸ್ ಬೇಕಾ. ಫಸ್ಟ್ ಇಷ್ಟು ಐಟಮ್ ರೆಡಿ ಮಾಡ್ಕೊರಿ, ಆಮೇಲೆ ನಿಮ್ಗೆ ಮಾಡೋಕೆ ಈಸಿ ಆಗ್ತೈತಿ. ಈಗ ಕೋಸಂಬರಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೇನೆ ನೋಡ್ರಿ. ಫಸ್ಟ್ ಇದಕ್ಕೊಂದು ಪಾತ್ರೆ ತೊಗೋಬೇಕಾಗಿದೆ. ಆಮೇಲೆ ಸೌತೆಕಾಯಿ ಎಲ್ಲ ಹಿಂಗೆ ಕೊಚ್ಚಿ ಹೆಚ್ಚಿಟ್ಕೊಂಡಿರಿ. ಸೌತೆಕಾಯಿ ಹಾಕೋದ್ರಿ. ಮತ್ತು ಕ್ಯಾರೆಟ್. ಭಾಳ ಈಸಿ ಇದೆ, ಇದಕ್ಕೆ ಭಾಳ ಕಷ್ಟಪಡೋಂಗೇನಿಲ್ಲ. ಈಸಿ, ನಾರ್ಮಲ್ ಡೇಸ್ನಾಗೂ ಮಾಡ್ತೇವಲ್ಲ ಹಂಗೆ ಮಾಡೋದು. ಆದ್ರೆ ಇದಕ್ಕೆ ಈರುಳ್ಳಿ ಹಾಕಂಗಿಲ್ಲ ಅಷ್ಟೇ ನಾವು. ಆಮೇಲೆ ಕೊಬ್ಬರಿ, ಹಸಿ ಕೊಬ್ಬರಿನ ತುರ್ದಿಟ್ಕೊಂಡು
ಕೊಬ್ಬರಿ ಹಿಂಗೆಲ್ಲ ಹಾಕಿ ಕೊತ್ತಂಬರಿನ ಕುದಿರ್ಸೋಣ. ಸ್ವಲ್ಪ ಕೊತ್ತಂಬರಿ ಹಾಕಿ ಇದು ಹಸಿ ಶುಂಠಿದು ಸ್ವಲ್ಪ ಹೆರ್ದು ಇಟ್ಕೊಂಡೇನ್ರಿ, ಇಷ್ಟು ರುಚಿ ಬರ್ತದೆ ಅಂತ ಹಾಕತ್ತೀವಿ ನೋಡ್ರಿ. ಕಾಳು ಮೆಣಸಿದ್ವಲ್ಲ, ನಾಲ್ಕು ಕಾಳು ಮೆಣಸನ್ನ ಪುಡಿ ಮಾಡಿ ಹಾಕೊಳತ್ತೇನೆ. ಈಗ ಇದಿಷ್ಟು ರೆಡಿ ಆಗೈತಲ್ರಿ, ಇದಕ್ಕೆ ಒಗ್ಗರಣೆ ಕೊಡೋಣಂತ. ನೋಡ್ರಿ ಇದು ಹಿಂಗಾಗಿರ್ತೈತಿ, ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ ಫಸ್ಟಿಗೆ. ಇದಕ್ಕೆ ಒಗ್ಗರಣೆ ಒಂದು ಹಾಕ್ಬಿಟ್ರೆ ರೆಡಿ ಆದಂಗೆ ಕೋಸಂಬರಿ. ನೋಡ್ರಿ ಒಂದು ಸಣ್ಣ ಪಾತ್ರೆ ತೊಗೊಂಡೇನಿ, ಒಂದು ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ ಒಗ್ಗರಣೆಗೆ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ, ಆಗಲೇ ಹೇಳೋದು ಮರ್ತೇನಿ, ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕ್ಕೋಬೇಕ್ರಿ. ಹಂಗೆ ಸಾಸಿವೆ ಪಟಾಪಟ ಅಂದ್ಕೂಡಲೇ ಮೆಣಸಿನ್ಕಾಯಿ, ಮತ್ತು ಇಂಗು, ಒಂದು ಸ್ವಲ್ಪ ಹಿಂಗೆ ಹಾಕೋಬೇಕು. ನೋಡ್ರಿ ಇಷ್ಟು ಒಗ್ಗರಣೆ ಹಾಕ್ಕೊಂಡ್ಮೇಲೆ ಗ್ಯಾಸ್ ಆಫ್ ಮಾಡಿ ಈಗೇನು ಒಗ್ಗರಣೆ ರೆಡಿ ಮಾಡ್ಕೊಂಡೇವಲ್ಲ ಇದನ್ನ ಕೋಸಂಬರಿಗೆ ಹಾಕೋಣ. ಕೋಸಂಬರಿನ ಹಂಗನೂ ಮಾಡ್ಕೊಂಡು ತಿನ್ಬೋದ, ಬಟ್ ಒಗ್ಗರಣೆ ಕೊಟ್ರೆ ಟೇಸ್ಟ್ ಒಂದು ಸ್ವಲ್ಪ ಚಲೋ ಇರ್ತದೆ. ಈಗ ನಾವು ಹಬ್ಬದಾಗ ಅದು ಮಾಡಿರ್ತೇವಲ್ರಿ, ಅದೇ ಥರ ಕೋಸಂಬರಿನ ಇದೆ. ಉಳ್ಳಾಗಡ್ಡಿ ಒಂದು ಮಿಕ್ಸಿಂಗ್ ಮತ್ತು ಒಗ್ಗರಣೆ ಒಂದು ಹಾಕ್ಬೇಕು, ಟೇಸ್ಟ್ ಬರ್ತದೆ. ಮಾಡ್ಕೊಂಡು ತಿನ್ ನೋಡ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋದು ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಈಗ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ. ನೋಡ್ರಿ ಈಗಿದೆ ಕೋಸಂಬರಿ ರೆಡಿ ಆಗೈತಿ. ಪಾನ್ಕನೂ ರೆಡಿ ಮಾಡ್ಕೊಂಡೇವಿ, ಕೋಸಂಬರಿನೂ ರೆಡಿ ಮಾಡ್ಕೊಂಡೇವಿ. ನೋಡ್ರಿ ಕೋಸಂಬರಿ ಮತ್ತು ಕರ್ಬೂಜ ಹಣ್ಣಿನ ಪಾನ್ಕ ರೆಡಿ ಆಗೈತಿ. ಇದು ಈ ಟೈಮ್ ಒಳಗೆ ಅಂದ್ರೆ ಬ್ಯಾಸ್ಗಿ ಒಳಗೆ ಭಾಳ ಚಲೋ ಆರೋಗ್ಯಕ್ಕೆ ತಂಪು ಕೊಡ್ತೈತಿ ಕರ್ಬೂಜ ಹಣ್ಣ. ಇದನ್ನ ಮಾಡ್ಕೊಂಡು ತಿಂದು ನೋಡ್ರಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡ್ರಿ. ಹಂಗ ನನ್ನ ಚಾನಲ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡತ್ತೀರಿ, ಸಪೋರ್ಟ್ ಮಾಡತ್ತೀರಿ, ಭಾಳ ಖುಷಿ ಕೊಡತೈತಿ. ಹಂಗ ನಿಮ್ಮ ಮಕ್ಳಿಗೆಲ್ಲ ಇದನ್ನ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ನನ್ನ ವಿಡಿಯೋಸ್ನ. ಮುಂದೆ ಬರೋ ವಿಡಿಯೋಸ್ನೆಲ್ಲ ನೋಡ್ರಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು.